ಲಕ್ಷ್ಮಣನ ತಂಗಿ ಭೂಮಿ ಕಾಳ ಮಲ್ಲೆ ಲಕ್ಷ್ಮಣ ಒಂದಿನ ಸಾಹುಕಾರನ ತಂಗಿ ದೇವಿ ಕೋಳ ಶೀಲ ಬುತ್ತಿ ಉಣಬೇಕೆನ್ನುವಷ್ಟರಲ್ಲಿ ಸರ್ಪದಂತೆ ಸಾಗಿ ಬಂದು ನಾನು ಉಣ್ಣಬೇಕಾಗಿದ್ದ ಶೀಲ ಬುತ್ತಿ ನೀನು ಉಣ್ಣುತ್ತಿರುವೆಯಾ ಮಗನೇ? ಅದರಂತೆ ನಿನ್ನಳಿಯ ಮದಕರಿ ನಿನ್ನ ತಂಗಿ ಭೂಮಿ ಕಾಳ ಜೊತೆ ಪ್ರಥಮ ರಾತ್ರಿ ಕಳೆಯುವುದಕ್ಕಿಂತ ಪೂರ್ವದಲ್ಲಿ ನೋ ಸೈತಾನನನ್ನಾಗಿ ಕಳಿಸುವೆ ಸಾಹುಕಾರ ಸೋಮಶೇಖರನನ್ನು ನಿನ್ನ ತಂಗಿ ಭೂಮಿ ಕಾಳ ಶೀಲ ಹರಣ ಮಾಡಲು. ಆಗ ನಿನ್ನ ತಂಗಿ ಆಗುವಳು ನಾಯಿ ಮುಟ್ಟಿದ ಮಡಿಕೆ. ನಂತರ ಲಕ್ಷ್ಮ್ಯ ನೀನಾಗುವೆ ಹೊನ್ನು ಕಿತ್ತ ಹಾವು. ಅನಂತರ ನಾನಾಗುವೆ ಈ ಕಲಿಯುಗದ ಕರೋಡಪತಿ. ಸಂಘ ಆರೋ ಆರೋ ಈ ವಜ್ರಾಯ ವರದ ನಾಯಕನ ಮುಂದಿನ ಬೇಟೆ. ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನನ್ನು ಈ ಸ್ಥಿತಿಗೆ ತನ್ನ ನರಹಂತಕರನ್ನು ಹುಡುಕಿ ಅವರ ದೇಹವನ್ನು ಮಣ್ಣಲ್ಲಿ ಮುಚ್ಚಿ ನನ್ನ ಸೇಡಿನ ದಳ್ಳುರಿಯನ್ನು ನಂದಿಸಿಕೊಳ್ಳಬೇಕೆಂದರೆ ಅವರನ್ನು ಇದುವರೆಗೂ ಸುಳ್ಳೆ ಸಿಗುತ್ತಿಲ್ಲ. ಅಕಸ್ಮಾತ್ ಆಗಿ ಸುಳ್ಳು ಏನಾದರೂ ಸಿಕ್ಕರೆ ಅವರ ದೇಹ ಸುಳ್ಳಲೇಖರ ಮೇಲಗಿ ಕುಳಿತರು ಸುಳ್ಳು ಹನುಮಂತನಂತ ಹೋರಿ ಅವರ ಶಿರಚ್ಛೇದನ ಮಾಡಿ ಅವರ ಕೊಪ್ಪಿದ ದೇಹವನ್ನು ಇಂಚಿಂಚಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕದಿದ್ದರೆ ಮೇರಾ ನಾನ್ ಬೇಕಾಗಿಲ್ಲ ನಹಿ. ತಂಗಿ ಭೂಮಿಕಾ ಅಳಿಯ ಮದಕರೆ
ಸೋದರ ಲಕ್ಷ್ಮಣ, ಎಲ್ಲರೂ ಬನ್ನಿ. ಲಕ್ಷ್ಮಣ, ಮದಕರಿ, ನಾವೆಲ್ಲರೂ ಹೋಗಿ ಅಂದರ ತಪ್ಪಲವನ್ನು ತರೋಣ. ತಂದ ನಂತರ ಪುರೋಹಿತರನ್ನ ಕರೆಸಿ ಕಟ್ಟಿಸುವ ವ್ಯವಸ್ಥೆ ಮಾಡೋಣ. ತಂಗಿ, ನೀನು ಒಳಗಡೆ ಹೋಗಿ ಲಗ್ನದ ಗಂಟು ಕಟ್ಟಿಸುವ ವ್ಯವಸ್ಥೆ ಮಾಡಮ್ಮ. ಸರಿ, ಆಗ್ಲಿ. ಮದಕರಿ, ನಡೆಯಿರಿ. ನಾವೆಲ್ಲರೂ ಕೂಡಿ ಅಂದರದ ತಪ್ಪಲು ತರಲು ಗುಡ್ಡಕ್ಕೆ ಹೋಗೋಣ. ನಡೆಯಿರಿ, ಹಾಗಾದರೆ ಹೋಗೋಣ. ನಾಯಕ, ಹೇ ಈರಪ್ಪ ನಾಯಕ. ಯಾರು? ಓಹೋ, ನೀವಾ? ಈರಪ್ಪ ನಾಯಕ ಇಲ್ಲವೇ ಮನೆಯಲ್ಲಿ? ನೋಡಿ, ಅವರು ಅಂದರದ ಹಾಲುಗಂಬ ತರಲು ಗುಡಿಗೆ ಹೋಗಿದ್ದಾರೆ. ಹೌದು, ಇಲ್ಲಿವರೆಗೆ ಬಂದ ಕಾರಣವೇನು? ಬಂದ ಕಾರಣ ಮಾಜಿದ ಹಣ್ಣು ಇದ್ದ ಕಡೆ ಆ ಹಣ್ಣಿನ ರುಚಿ ನೋಡಲು ಹುಡುಕಿಕೊಂಡು ಬರುವುದು ಸೃಷ್ಟಿಯ ನೇಮ ಅಲ್ಲವೇ ಭೂಮಿಕಾ? ಏ ಸಹೋದರ, ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಪರಿಣಾಮ ನೆಟ್ಟಗಾಗಿರುವುದಿಲ್ಲ. ನೋಡು, ನಾನು ಮನೆಯಲ್ಲಿದ್ದೇನೆಂದು ಬೀಗರು ಬೀಜರು ನೋಡಿದರೆ ತಪ್ಪಾಗಿ ತಿಳಿಯುತ್ತಾರೆ. ಅದೇ ನಮ್ಮ ಅಣ್ಣಂದರು ಅಂದರದ ಹಾಲುಗಂಬ ತರೋದರೊಳಗಾಗಿ ಹೊರಟು ಹೋಗು ಇಲ್ಲಿಂದ. ಹಾಲುಗಂಬ ನಿಮ್ಮಣ್ಣಂದರು ಹೊಂದರ ಹಾಲುಗಂಬ ತರಲು ಹೋಗಿದ್ದು ಗೊತ್ತಿದ್ದೆ. ಇದೇ ನನ್ನ ಸೇಡು ತೀರಿಸಿಕೊಳ್ಳುವುದು ಸರಿಯಾದ ಸಮಯ. ಸೇಡು ಸಾಧಿಸಿದ ಹುಲಿಯಾಗಿ ಬಂದಿರೋಣ ಭೂಮಿಕ, ನಿಮ್ಮ ಮನೆಗೆ ಹುಲಿಯಾಗಿ ಈ ಸೌಕರ್ ಸೋಮಶೇಖರ. ಹೆಚ್ಚಿಗೆ ಮರು ಮಾತನಾಡದೆ ಒಳ್ಳೆ ಮಾತಿಂದ ಹೇಳ್ತಾದ್ದೀನಿ. ಈ ಮನೆಯಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನ ಪಾಲಿಗೆ ಈ ಭೂಮಿಕ ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ. ಬಲ ಜೋಕೆ ಚಂಡಿ ಚಾಮುಂಡಿ, ನಿನ್ನಂತ ಹೊರಿಯದ ಗೋಲಿಯರು ಎಷ್ಟೋ ಪುಟ್ಟಿದೆದ್ದು ಈ ಸೌಕರ್ಯನಿಗೆ ಮೈ ಒಪ್ಪಿಸಿ ತೋಳಿ ಇಲ್ಲದೆ ಮಗುವಿನ ತಾಯಿಯಾಗಿದ್ದರೆ ಈ ಸೌಕರ್ಯನ ಸೌಕರ್ತಿಯರು ಭೂಮಿಕ ಸುಮ್ಮನೆ ಮುಗಿರಾಡಿ ಮುಗಿದು ಬಿದ್ದು ಸಾಯಬೇಡ. ಬಂದು ಮೂಗು ಹತ್ತಿ ಮುಟ್ಟಿಸು ಈ ಶ್ರೀಮಂತ ಹುಲಿಯನ್ನು. ನಾಚಿಕೆ ಇಲ್ಲದ ನಾಯಿ ಅಂತವನೇ. ಮದುವೆಯ ಮನೆಯಲ್ಲಿ ಯಾರಿಲ್ಲದ ಸಮಯ ಸಾಧಿಸಿ, ಆದ್ರೆ ಮದುಮಗಳಾಗಿ ಹಸುವಿನ ಹತ್ತಲು ಸಿದ್ಧ ಹೋದಾಗ ಒಂದು ಹೆಣ್ಣಿಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಹೋಗಬೇಕು ಈ ನಿನ್ನ ಹೇಸಿ ಜನ್ಮಕ್ಕೆ. ನಿಗರಾಡಬೇಡ ಭೂಮಿಕ, ನಿಗರಿನಿಂದಪ್ಪನ ಸೇರಬೇಡ. ನಮ್ಮಂತ ಸೌಕರ್ಯವೇ ನಿಮ್ಮಂತ ಬಡ ಪಾಯಿಗಳಿಗೆ ಶರಣಾಗಲಿ. ಮುಂದಡಿ ಇಟ್ಟರೆ ಗಿಡ ಹಿಡಿ ನಡೆಯುತ್ತಿರುವಾಯಿಸುತ್ತೇ ಹೇಳಿ ಹೆಣ್ಣಿನ ಮೇಲೆ ಅತ್ಯಾಚಾರ ಕೊಲೆ ಸುಲಿಗಿ ಅಂದಾಗ ನಮ್ಮಂತ ಸೌಕರ್ಯ ನಿಮ್ಮಂತ ಬಡ ಪಾಯಿಗಳಿಗೆ ಶರಣಾಗಲಿ. ನಿಮ್ಮಂತ 18 ತುಂಬಿದ ಹೋಗಲಿಗಿತ್ತರ ಕೋಮಲ ಬಂದಿದ್ದರೆ ಕಾಮುಕನಾಗಿ ಕಾಮುಕನಾಗಿ ನೀನು ನನ್ನ ಕಾಮ ತೀರಿಸುವುದರೊಳಗಾಗಿ ನಿನ್ನ ದೇಹವನ್ನು ಕರೆದು ಚೆಲ್ಲ ಹಾಕಿ ಬಿಡುವೆ ಈ ನಿನ್ನ ಕರ್ಮದ ಕೈಗಳನ್ನು.
ನನ್ನ ಕೈ ಕಡದರು ಭಕ್ತ ತುಂಬ ಇದು ನನ್ನ ಕೈ ಕಡದರು ರಕ್ತ ಬೀಜಾಸುರನಂತ ನಿನ್ನ ಕುಣಿದಾಡಿಸಲೇ ಈ ನಿನ್ನ ಸೌಂದರ್ಯದ ಸುಖವನ್ನು ಒಂದು ವೇಳೆ ನನ್ನ ದೊಡ್ಡ ಉರುಳಿಸಿದರು ಓಟ ಸಾಧಿಸ ಸೋಯುತ್ತನ ಈ ಕಿರಾತದ ಈ ಸಾವಕಾಶ ಅನ್ಸತ್ರ ಬೇಕಾ ವಿನಾಕಾರವಾಗಿ ಈ ಸೋದರ ಟೈಮ್ ಹರಿಯೋದೇವನ್ನು ವ್ಯರ್ಥ ಮಾಡಿಕೊಳ್ಳಬೇಡ ಬಾರಲೇ ಬಾ ನನ್ನ ಒಳಗಿನ ಎನ್ನ ಕೈ ಬಿಟ್ಟು ಮಾತನಾಡೋ ಕಟ್ಟುಕೋ ಇದೇ ರೀತಿ ಮಾತನಾಡಿದಾದ್ರೆ ನನ್ನನ್ನು ಮುಟ್ಟಲು ಬಂದು ಒಂದೇ ಹೆಜ್ಜೆ ಮುಂದಿಟ್ಟಿದ್ದಾದರೆ ಮಾರಮ್ಮನ ಹರಿಕೆಯ ಕೋಣದಂತೆ ನಿನ್ನನ್ನು ಓಡಾಡಿಸಿ ಕರೆದು ಹಾಕಬೇಕಾಗುತ್ತದೆ ಬಲು ಎಚ್ಚರಿಂದ ಮಾತನಾಡು ಭೂಮಿಕ ಸುತ್ತು 25 ಹಳ್ಳಿ ಜನರ ಆದ ನಿಮ್ಮಂತ ಬಡವರಿಗೆ ಕಣ್ಣಾದ ಕರುಣಾಮಯಿ ನಮ್ಮಂತ ಸಹಕಾರವೇ ನಿಮ್ಮಂತ ಬಡಪಾಯಿಗಳಿಗೆ ಶರಣಾದರೆ ಮರ್ಯಾದೆಯಿಂದ ನನ್ನ ಆದರೆ ಸರಿ ಇರದಿದ್ದರೆ ಎಳೆದುಕೊಂಡು ಹೋಗಿ ರೇಪ್ ಮಾಡಬೇಕಾಗುತ್ತದೆ ನೀನು ಎತ್ತರ ಅಯ್ಯೋ ದೇವರೇ ಎಂತ ಅಗ್ನಿ ಪರೀಕ್ಷೆ ತಂದು ಹೊಟ್ಟಿದೆಯಾ ಈ ನನ್ನ ಬಾಳಿನಲ್ಲಿ ಈ ರಾಕ್ಷಸ ಕೈಯಿಂದ ನನ್ನನ್ನು ಕಾಪಾಡು ತಂದೆ ಕಾಪಾಡು ಅಂದ ಹಾಗೆ ನಿನಗೆ 101 ತೆಂಗಿನಕಾಯಿ ಹೊಡೆಯುತ್ತೀನಿ ತಂದೆ ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಏನು ಯೋಚನೆ ಮಾಡುತ್ತೀನಿ ಭೂಮಿಕ ವಿನಾಕಾರವಾಗಿ ಈ ಸಹಕಾರನ ಟೈಮ್ ಎಷ್ಟು ಬೇಡ ಬೇಗನೆ ಬಂದು ಸ್ವೀಕರಿಸು ಈ ಶ್ರೀಮಂತ ಸಿಂಹವನ್ನು ನೋಡು ಸಾಕಾರೆ ಈಗಾಗಲೇ ನಾನು ಒಬ್ಬನ ನನ್ನ ಸೋದರ ಮಾವನನ್ನು ಮಧುಕರನ್ನು ಪ್ರೀತಿಸ್ತಾ ಇದ್ದೇನೆ ಒಬ್ಬನಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬನಿಗೆ ಮೈ ಒಪ್ಸಲು ನಾನೇನೋ ಬೀದಿ ಸೋಳಿ ಅಲ್ಲ ಮೇಲಾಗಿ ನಾಳೆನೇ ನನ್ನ ಮದುವೆ ಇದೆ ಮದುವೆ ದಿನವೇ ಬೆಳಗ್ಗೆ ಎದ್ದು ತನ್ನ ನನಗೆ ಓಡಿ ಹೋಗಿ ಮದುವೆಯಾಗುವ ಎನ್ನುವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮದುವೆ ದಿನವೇ ತನ್ನ ಪ್ರೇಮಿಯೊಂದಿಗೆ ಓಡಿ ಹೋಗಿ ಲಗ್ನ ಆಗುವ ಎನ್ನುವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮದುವೆ ಮಾಡಿಕೊಂಡ ದಿನವೇ ಬೆಳಗ್ಗೆ ಸತ್ತಿಲ್ಲದ ಎದ್ದು ಹೋಗಿ ನಿಂಡನೊಡನೆ ಫಸ್ಟ್ ನೈಟ್ ಮುಗಿಸಿ ಕೋಳಿ ಕಟ್ಟಿದ ಗಂಡನಿಗೆ ಸೆಕೆಂಡ್ ನೈಟ್ ಮಾಡುವ ಮೂಗರಿಕೆ ಎನ್ನುವಷ್ಟಿಲ್ಲ ಈ ನಿನ್ನ ಕಂಪ್ಯೂಟರ್ ಕಾಲು ಹಿಡಿದನು ಅಂಥದರಲ್ಲಿ ನಾನೊಬ್ಬನನ್ನು ತಿಳಿದು ಮುದ್ದಿಸು ಈ ಶ್ರೀಮಂತ ಹುಲಿಯೆಂಬ ಸಿಂಹವನ್ನು ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ ಅದೇ ಮದುವೆ ದಿನ ನಿನ್ನನ್ನು ಆಧಾರ ಮಾಡಿ ಹತ್ತಿರಬೇಕೋ ನಿನ್ನ ತಾಯಿ ರಾಮಾಯಣದ ರಾವಣ ಸತಿಯಷ್ಟು ಪವಿತ್ರವಾದ ನನ್ನ ಹೆತ್ತ ತಾಯಿದು ಹೋದರೆ ಅನ್ನೊಂದು ಬಗೆದುಕೊಂಡರೆಂದು ಮುಗಿಯಿತು ಬೇಡ ಅಯ್ಯೋ ಅಮ್ಮ ಅಣ್ಣ ನಾನೇನು ಅನ್ಯಾಯ ಮಾಡಿರುವೆನೆಂದು ನನ್ನ ಶೀಲಹರಣ ಮಾಡಿಬಿಟ್ಟೆಲ್ಲೋ ಚಂದಲ್ಲ
ಬೋಧಿನ ನನ್ನ ಆಸೆಯಂತೆ ಬೋಧಿನ ನನ್ನ ಆಸೆಯಂತೆ ನಿನ್ನ ಶೀಲ ಸರಿದು ಸುಖಪಟ್ಟೆ ಮನಸ್ಸು ನೋಡಿ ಕಣ್ಣ ಇಟ್ಟ ಎಣ್ಣೆಯನ್ನು ಕೈ ಬಿಡೋಣದ ಈ ಸೌಕರ್ ಸೋಮಶೇಖರ. ನೆಲೆ ಸಹಕಾರ ಆದ್ರೆ ಭೀಮ ಅರ್ಜುನ ಅಂತ ಹೇಳುವ ನಮ್ಮ ಅಣ್ಣಂದರಿಗೆ ಈ ವಿಷಯ ಗೊತ್ತಾದರೆ ನಿನ್ನನ್ನು ಹೋರಾಡಿಸಿ ನಿನ್ನನ್ನು ಕರೆದು ಚೆಲ್ಲ ಹಾಕುತ್ತಾರೆ ನಮ್ಮ ಅಣ್ಣಂದರು. ನಿರ್ಲಜ ಭೂಮಿಕಾ, ನೀನು ಬದುಕಿದ್ದರೆ ತಾನೇ ಈ ಸೌಕರ್ಯನಿಗೆ ಬರುವುದು ಆಪತ್ತು. ಅಂತೆ ನೀನು ಬದುಕಲೇಬಾರದು, ಸಾಯುವುದೇ ಸರಿ. ಹೋದ ಈರಪ್ಪ ನಾಯಕ ಹೋದಲ್ಲಿ ಲಕ್ಷ್ಮಣ ಮದಕರಿ ಬಂದಂತೆ ಕಾಣುತ್ತೆ. ನೋಡಿ ಇಲ್ಲಿ ನಿಂತು ಬಚ್ಚವಾಗಲೇಬೇಕು. ಏ ಮಗನ ಲಕ್ಷ್ಮ, ನನ್ನ ತಂಗಿ ದೇವಿಕಳಿಗೆ ಮುತ್ತಿಟ್ಟ ಸೇಡಿಗಾಗಿ ಈಗ ನಿನ್ನ ಮನೆಯಲ್ಲಿ ಹಣವಾಗಿ ಬಿದ್ದಿದ್ದಾಳೆ ನಿನ್ನ ತಂಗಿ. ಬಂದು ಕಾಪಾಡಕೋ ನಿನ್ನ ತಂಗಿಯ ಸೇವೆ.